ಮೇ ಬಿ ಎಷ್ಟೋ ವೀಕ್ಲಿ ಒನ್ ಟೈಮ್ ಅಷ್ಟೇ ಬರೋದಾ? ಇಲ್ಲೇ ಇರ್ತೀರಿ ನೀವು ಯಾವಾಗಲೂ? ಹಾಂ, ಫುಲ್ ಫ್ಯಾಮಿಲಿ ಪೂರ್ತಿ. ಟಿವಿನಾ ಇದು? ಫುಲ್ ಥಿಯೇಟರ್ ಕಾಣೋದೇ ಥಿಯೇಟರ್. ಚೆನ್ನಾಗಿದೆ ಅಂಕಲ್. ಇದಾ? ಬಂದಿದಾ? ಹೇಳ್ದ ಹೋಗಿದ್ದೆ ಅಂತ. ಯಾರೋ ಫ್ರೆಂಡ್ ಮಾಡ್ಕೊಬಿಟ್ಟ ನಾನು. ಇದು ಬೆಡ್ರೂಮ್. ಇದು 4-5 ಎಷ್ಟು ಬೆಡ್ರೂಮ್ ಇದೆ? 5-6 4 ಕೆಳಗಡೆ. ಆ ಕಡೆ ಕಾಡಿದಾವ ಕಾಣುತ್ತಾ? ಆ ಕಡೆ ನೇಚರ್ ಮಸ್ತಾಗಿದೆ ಅಲ್ಲ. ಫಾರ್ಮ್ ಹೌಸ್. ಇದು ನೀರು ಇರುತ್ತೆ ನಿಮ್ಮ ಕಡೆ? ಇದು ಹಾಂ, ಫಿಶ್ಶಿಗೋಸ್ಕರ ಮಾಡಿರೋದ ನಾವಾಗ? ಹಾಂ, ಫಿಶ್ ಬಿಡ್ಬೋದ? ಚೆನ್ನಾಗಿದೆ ಫಿಶ್ ಬಿಡೋಕ್ಕೆ. ಹಾಂ, ರೈಟ್. ಎಲ್ಲ LED ಅಲ್ಲ ಅಂಕಲ್ ಇದು ಪೂರ್ತಿ? ಕಿಚನ್ನ ಇದು? ಡೈನಿಂಗ್ ಹಾಲ್ ನೋಡ್ಬೋದು. ತುಂಬ ಸೂಪರ್ ಆಗಿದೆ ವೆಕೇಶನ್ನು. ಅಂಕಲ್ ಬಾ ಅಂತಿದ್ದಾರೆ. ಹಾಂ, ಸಕ್ಕತ್ತಾಗಿದೆ. ನಿಜ ಹೇಳ್ಬೇಕಂದ್ರೆ ಅಮೇಝಿಂಗ್ ಆಗಿದೆ. ಒಳ್ಳೆ ಪರಿಚಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಮಸ್ತಾಗಿದೆ ಕ್ಲೈಮೇಟು. ಅಲ್ಲಿ ವೆದರ್ ನೋಡಿ, ಗಾಡಿಗಳೇ, ನೇಚರ್ ನೋಡಿದರೆ ಒಂಥರ ಅಮೇಝಿಂಗ್ ಆಗಿದೆ. ಸುಮ್ಮನೆ ನೋಡೋಣ, ಒಂದು ರೌಂಡ್ ವಾಕ್ ಹಾಕೋಬರೋಣ. 5 ಎಕರೆ ಇದೆ ಅಂತ ಇದು. ಮೇ ಬಿ ಕ್ಲೈಮೇಟ್ ಸಾಕೋದಾಗಿದೆ ಅಲ್ಲ. ಓಹ್, ಮೇ ಬಿ ಇಲ್ಲಿರೋದೇನೋ ಇದು ಗೊತ್ತಿಲ್ಲ. ಇಲ್ಲೊಂದು ರೂಮ್ ಇದೆ. ಐದು ಎಕರೆ ಇದೆ ಅಂತ ಇದು. ಟೈಮ್ ಸ್ಪೆಂಡಿಂಗ್ ಅಂತಲೇ ಮಾಡಿದ್ದಾರೆ. ಸಾಕಾಗಿದೆ ಕ್ಲೈಮೇಟ್. ಪಾ, ಮನೆ ನೋಡಿ ಹೆಂಗಿದೆ. ಮರ ಗಿಡ ನೋಡಿ, ಮರ ಗಿಡ ಹೊರಡೋರೆ. ಮರ ಗಿಡ ಹೇಗಿದೆ ನೋಡಿ ಮರ. ನಮ್ಮೂರಲ್ಲೇ ಇರುತ್ತಲ್ಲ ಬಿದಿರು, ನಮ್ಮೂರು ಸೈಡಲ್ಲ ಇದೆ. ಇದನ್ನು ಇಲ್ಲಿ ಫ್ಯಾಷನಿಗೆ ಅಂತ ಬೆಳೆಸ್ಕೊಂಡಿದ್ದಾರೆ ಇವರು. ನಮ್ಮ ಸೈಡಲ್ಲಿ ಸುಮ್ಮನೆ ಬೆಳೆದಿರುತ್ತೆ.
ಮೇ ಬಿ 1 ಕೋಟಿ ರೂಪಾಯಿ ಮನೆ ಇರಬೇಕಿದ್ದು. 1 ಕೋಟಿ ರೂಪಾಯಿ ಮೇಲಿದೆಯಪ್ಪ ಇದು ಹೇಳ್ಬೇಕಂದ್ರೆ. ಗ್ರೀನರಿ, ಹುಲ್ಲುಗಳೆಲ್ಲ ಹೆಂಗೆ ಇವರು ಹಾಕಿರೋದಂತ. ಇಲ್ಲಿ ಹುಟ್ಟುವ ಹುಲ್ಲು ಆ ಥರ ಬರುತ್ತೆ ಅಥವಾ ನಮ್ಮ ಸೈಡಲ್ಲಿ ಬೆಳೆಯೋ ಹುಲ್ಲು ಇದೆ ಇವರು ಹಾಕಿರೋದ. ಇದು ಇವ್ರು ಹಾಕ್ಸಿರೋದು ಅನ್ಸುತ್ತೆ. ಇಲ್ಲಿಂದ ಹೆಂಗೆ ಬಂದು ಇಲ್ಲಿ ನೋಡ್ಬೋದಾ ಕಾರಿಡಾರ್ ಮಸ್ತಾಗಿದೆಯಲ್ಲ. ಎಷ್ಟು ನಾಲ್ಕು ಅಡಿಕೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೇಚರ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಸ್ತಾಗಿದೆ. ನೋಡ್ಬೋದು ಮಸ್ತಾಗಿದೆ ಅಲ್ಲ. ಜಾಗ ಮಾತ್ರ ಮಸ್ತು. ಸ್ಟಿಕ್ ತಂದಿಲ್ಲ, ಮಾಮೂಲಿ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ತಾ ಇರೋದ್ರಿಂದ ಅಷ್ಟೊಂದು ಇದು ಅನ್ನಿಸ್ತಿಲ್ಲ. ನೋಡಿ ಮರ, ಏನು ಹಣ್ಣು ಮರ ಇದು. ಹಣ್ಣು ಏನಂತ ಗೊತ್ತಿಲ್ವೇ? ಏನು ಹಣ್ಣು? ಹತ್ತಿ ಹಣ್ಣು. ಏನು ಹಣ್ಣು ಅಂತ ದಯವಿಟ್ಟು ಹೇಳಿ ಯಾರಾದರೂ ಗೊತ್ತಿರೋರಿದ್ರೆ. ನೋಡ್ಬೋದು ಇದು ನೀವು ಹೋರಿ ಅನ್ಕೋಬೋದು. ಹೋರಿ ಅಲ್ಲ ಮರ, ಇದು ಆಕಳ. ಇದು ಯಾವ ತಳಿ ಆಕಳ ಅಂತ ಗೊತ್ತಿಲ್ಲ, ಅಂಕಲ್ನ ಕೇಳಬೇಕು. ಅದು ಕೋಣ ನೋಡ್ಬೋದು ನೀವು. ಅಷ್ಟೊಂದು ದೂರದಿಂದ ಕಾಣ್ತಿಲ್ಲ ಅನಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ. ಮೊಬೈಲಲ್ಲಿ ಜೂಮ್ ಮಾಡಿ ತೋರಿಸಿ ನೋಡಿ. ಅದು ಕೋಡ್ಗಳು ನೋಡಿದರೆ ಭಯ ಆಗುತ್ತೆ. ಇದು ಮೇ ಬಿ ಇದು ಅಷ್ಟೇ. ಇದ್ರ ಕೋಡ್ಗಳು ನೋಡಿ, ಗಿರ್ ಇದ್ರ ನೋಡಿ ಕೋಡ್ಗಳು ಮಸ್ತಾಗಿದೆ. ಹಾಯ್ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಅಂಕಲನ್ನು. ತಿಂದ್ಕೊಂಡು ಆರಾಮಾಗಿರಿ ಅಂತ. ಓಯ್ ಭಯ ಆಗುತ್ತೆ ಬರ ಫೋಟೋ ತೆಗಿಯೋಕ್ಕೆ. ಅಂಕಲ್ ಹಲೋ. ಹಾಂ ಬಂದೆ ಅಂಕಲ್. ಚಿಲ್ಲಾಗಿ 1 ಕ್ವಾರ್ಟರ್ ಎಣ್ಣೆ ತೊಗೊಬಿಟ್ಟು ಹೊಡಿತಾ ಇದರಲ್ಲಿ ಮಜನೇ ಬೇರೆ ಇರುತ್ತೆ. ಎಣ್ಣೆ ಹಾಕಿಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋಕ್ಕೆ ವೆಕೇಷನಲ್ಲಿ. ಕೂಲಿ ಕೆಲಸಗಾರರವರು ಈ ಫಾರ್ಮ್ ಹೌಸ್ ನೋಡ್ಕೊಳೋಕ್ಕೆ. ಕಾಳುಮೆಣಸು, ಈಸ್ ಕಾಳುಮೆಣಸು ಅಂತಾರೆ ಇದಕ್ಕೆ. ನೋಡಿ ಇದು ಕಾಳುಮೆಣಸು. ಇದು ಕಾಣ್ಬೋದು ಅನ್ಸುತ್ತೆ ನೀವು ನೀಟಾಗಿ. ಇದು ಕಾಳುಮೆಣಸು ನಮ್ಮೂರು ಸೈಡಲ್ಲಿ ಜಾಸ್ತಿ ಇರುತ್ತೆ. ತೀರ್ಥಹಳ್ಳಿ ಸೈಡು, ಮೇ ಬಿ ಕುಮಟಾ ಆ ಸೈಡ್, ಚಿಕ್ಕಮಂಗ್ಳೂರಲ್ಲೇ ಇರುತ್ತೆ ಕಾಫಿ ಎಸ್ಟೇಟ್ಗಳಲ್ಲಿ ಜಾಸ್ತಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಡಿಸೈನ್. ನೋಡಿ ತೋರಿಸ್ತೀನಿ. ನಿಜವಾಗ್ಲೂ ಇದು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಂದು ಬಿದಿರನ್ನ ಹಾಳು ಮಾಡ್ದೇ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ನಾವು ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಇದನ್ನು ಒಳ್ಳೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಒಂದು ಡಿಸೈನ್ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಬಿದಿರು ದೆಬ್ಬಿನ ತೆಗೆದುಬಿಟ್ಟು ಇದು ಮಾಡೋರೆ ಅಲ್ಲಲ್ಲಿ ಮರದ ಹತ್ರ. ಇಲ್ಲಿ ಜೋಕಾಲಿ ಸೆತನೂ ಇದೆ, ತೆಗೆದಿದ್ದಾರೆ ಅವರು. ಒಳ್ಳೆ ಪೀಸ್ ಆಫ್ ಮೈಂಡಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಟೈಮ್ ಇದು ಮಾಡೋದಕ್ಕೆ ಸಖತ್ತಾಗಿದೆ. ಇದು ನೋಡಿ 1 ಕೋಟಿ ರೂಪಾಯಿ ಮನೆ. ಭಯಂಕರ್ ಫಾರ್ಮ್ ಹೌಸ್ ಮತ್ತೆ ಮಸ್ತಾಗಿದೆ ಅಂಕಲ್ದು. ನೋಡಿ ಸಕ್ಕತ್ತಾಗಿದೆ. ಬಟ್ ಏನಪ್ಪ ಅಂದರೆ ಒಂದು ಫಾರ್ಮ್ ಹೌಸ್ ಮಸ್ತಾಗಿದೆ. ಬಟ್ ಏನಪ್ಪ ಅಂದರೆ ಇದು ಮಾತ್ರ ಅಂತೆ ಪರ್ಸ್ನಲ್ ಲೈಫ್ ಅವ್ರ ಫ್ಯಾಮಿಲಿಗೋಸ್ಕರ ಮಾಡ್ಕೊಂಡಿರೋದಂತೆ ಇದು.
ಮೇ ಬಿ ನಮಗೆಲ್ಲ ಇಲ್ಲ. ಬರೋಂಗಿದ್ರೆ ನಾನು ಮಾತ್ರ ಬರ್ಬೋದು. ನೋಡಿ ನಮ್ದೇ ಮನೆ ಅನ್ನೋ ಹೆಂಗೆ ತೆಗಿತಾ ಇದೀವಿ. ಫಾರ್ಮ್ ಹೌಸ್ ನೋಡಾಯ್ತಲ್ಲ, ಫಾರ್ಮ್ ಹೌಸ್ ಟೂರ್. ಐ ಸಿಟಿಯಿಂದ ಇಲ್ಲೇ ಇರೋದು ನೋಡಿ. ಹೊರಗಡೆ ಬರ್ತದಂಗೆ ಒಂಥರ, ಒಳಗಡೆ ಇದ್ದಿದ್ ವೆದರ್ ಚೇಂಜ್ ಆಗೋಯ್ತು. ಬಂದಿದ್ ಕೆಲ್ಸ ಅಂತೂ ಆಯ್ತು, ಹೊಡುವ. ಏನ್ ಮಾಡೋದು ಹೇಳಿ, ಆ ತರ ಇರ್ಬೇಕು ಲೈಫ್ ಅಂದ್ರೆ. ನೋಡಿ ಫ್ಯಾಮಿಲಿಗೋಸ್ಕರನೇ ಒಂದು ಫಾರ್ಮ್ ಹೌಸ್ ಮಾಡಿದ್ರಂತೆ. ಅಂಕಲ್ ಕೇಳಿದಾಗ ಅವ್ರಂದ್ರು 25 years ಬ್ಯಾಕ್ ಅವ್ರು ಪರ್ಚೇಸ್ ಮಾಡಿದ್ರಂತೆ. ಅದು ವೆಕೆನ್ಸಿ ಅವ್ರಿಗೆ ಮಾತ್ರ, ಫ್ಯಾಮಿಲಿ ಮೆಂಬರ್ಸ್ ಯಾರು ಇದಾರೆ ಫ್ಯಾಮಿಲಿ ಪೂರ್ತಿ ಕರ್ಕೊಂಡ್ ಬಂದ್ಬಿಟ್ಟು 1 day 2 days ಅಲ್ಲಿ ಇದ್ಬಿಟ್ಟು ಹೋಗ್ತಾರಂತೆ. ಎಲ್ಲ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲರಿಗೋಸ್ಕರ ಅದ್ ಮಾಡ್ಕೊಂಡಿರೋದಂತೆ. ಅಂತ ಪಬ್ಲಿಕ್ಗೆಲ್ಲ ಇಲ್ಲ ಅಲ್ಲಿ. ಬಟ್ ಪೀಸ್ ಆಫ್ ಮೈಂಡ್ ಸಾಕಾಗಿದೆ. ನೇಚರ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಒಂಥರ ಮಸ್ತ್ ಆಗಿದೆ. ವಿಂಡ್ ನಾಯ್ಸ್ ಬರ್ತಿದೆಯೋ ಗೊತ್ತಿಲ್ಲ, ಸಖತ್ತಾಗಿದೆ. ಬಟ್ ಸ್ಪೇಸ್ ಆಫ್ ಮೈಂಡ್ ಅಲ್ಲಿ ಒಳ್ಳೆ ಎಣ್ಣೆ ಹಾಕ್ಬೋದಲ್ಲಿ. ಮೇ ಬಿ ಅಂಕಲ್ ನೆಕ್ಸ್ಟ್ ಸಖತ್ತಾಗಿದೆ ಮೊದಲಲ್ಲಿ. ಒಳ್ಳೆ ವೆದರು. ಅಯ್ಯೋ ಧೂಳು ನೋಡಿ, ನೋಡಿ ಹೊಗೆ ಯಾವ ತರ, ಪೊಲ್ಯೂಷನ್ ಯಾವ ತರ ಇದೆ. ಅಲ್ಲಿದ್ರೆ ಒಂಥರ ಹಕ್ಕಿ ಸೌಂಡ್, ನಿಮಗೆ ವಿಡಿಯೋ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಅಲ್ಲಿ ಹಕ್ಕಿಗಳು ಯಾವ ತರ ಸೌಂಡ್ ಬರ್ತಿತ್ತಂದ್ರೆ ತರ ಇಂಪಾದ ಧ್ವನಿ. ಆ ಧ್ವನಿಗೂ ಇಲ್ಲಿ ಆಚೆ ಬಂದ ನೋಡಿ ಹೆಂಗಿದೆ. ನೋಡಿ ನೋಡಿ ನೋಡಿದ್ದು ಹಗ್ಗೆ ಯಪ್ಪ ಗಾಡಿನೋ. ಈ ನೇಚರ್ ಅಲ್ಲಿ ಆ ಪೊಲ್ಯೂಷನ್ ಹೋಗ್ಬಿಟ್ರಂತೂ ಮಸ್ತಾಗಿತ್ತು ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ಒಂದು ಹಾಫ್ ಅನ್ ಅವರ್ 1 hour ಆಗಿದೆ. 1 hour ಕಳೆದಿದೆ ಗೊತ್ತಾಗಿಲ್ಲ, ಒಂದು 10 ನಿಮಿಷ ಹೋದಂಗೆ ಹೋಗಿದೆ. ನಿಜವಾಗ್ಲೂ ಚೆನ್ನಾಗಿತ್ತು. ಬೇಜಾನ್ ಫಾರ್ಮ್ ಹೌಸ್ಗಳಿದೆಪ್ಪ ಈ ರೋಡಲ್ಲಿ. ಇನ್ನೊಂದು ಮೇ ಬಿ ಇಲ್ಲೊಂದಿದೆ, 4-5 ಇದೆ. ಮೇ ಬಿ ದುಡ್ಡಿಗಿರ್ಬೋದೇನೋ ಗೊತ್ತಿಲ್ಲ. ಕ್ಯಾಮ್ರಾ ರೆಕಾರ್ಡ್ ಆಗ್ತಿದ್ಯಾ